ಕನಿಷ್ಠ ಕೂಲಿ ಕಾಯ್ದೆ 1948 ಭಾರತದಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಜಾರಿಗೆ ತಂದ ಪ್ರಮುಖ ಕಾನೂನುಗಳಲ್ಲಿ ಒಂದಾಗಿದೆ. ಈ ಕಾಯ್ದೆಯು ಕಾರ್ಮಿಕರಿಗೆ ನ್ಯಾಯಯುತವಾದ ವೇತನವನ್ನು ಖಚಿತಪಡಿಸುವ ಉದ್ದೇಶವನ್ನು ಹೊಂದಿದೆ. ಕಾಯ್ದೆಯ ಪ್ರಮುಖ ಉದ್ದೇಶಗಳು: ಕನಿಷ್ಠ ವೇತನ ನಿಗದಿ. ಈ ಕಾಯ್ದೆಯ ಮುಖ್ಯ ಉದ್ದೇಶವೆಂದರೆ ವಿವಿಧ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ, ವಿಶೇಷವಾಗಿ ಅಸಂಘಟಿತ ವಲಯದವರಿಗೆ, ಸರ್ಕಾರವು ನಿರ್ಧರಿಸಿದ ಕನಿಷ್ಠ ವೇತನವನ್ನು ಕಡ್ಡಾಯವಾಗಿ ಪಾವತಿಸುವುದು. ಇದು ಕಾರ್ಮಿಕರ ಶೋಷಣೆಯನ್ನು ತಡೆಯುತ್ತದೆ. ಕನಿಷ್ಠ ಜೀವನ ಮಟ್ಟ ಖಾತರಿ. ಕಾರ್ಮಿಕರು ತಮ್ಮ ಮತ್ತು ತಮ್ಮ ಕುಟುಂಬದ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ವಸತಿ, ಬಟ್ಟೆ ಮತ್ತು ಶಿಕ್ಷಣವನ್ನು ಪೂರೈಸಿಕೊಳ್ಳಲು ಕನಿಷ್ಠ ವೇತನವು ಸಾಕಾಗಬೇಕು ಎಂಬುದು ಈ ಕಾಯ್ದೆಯ ಆಶಯ. ಕಾರ್ಮಿಕರ ರಕ್ಷಣೆ. ಉದ್ಯೋಗದಾತರು ಕಡಿಮೆ ವೇತನ ನೀಡಿ ಕಾರ್ಮಿಕರನ್ನು ಶೋಷಿಸುವುದನ್ನು ತಡೆಗಟ್ಟಲು ಈ ಕಾಯ್ದೆ ಪ್ರಮುಖ ಪಾತ್ರ ವಹಿಸುತ್ತದೆ. ಕಾಯ್ದೆಯ ಪ್ರಮುಖ ಅಂಶಗಳು: ವೇತನ ನಿಗದಿ ಪ್ರಾಧಿಕಾರ. ಈ ಕಾಯ್ದೆಯ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವು ನಿರ್ದಿಷ್ಟ ಉದ್ಯೋಗಗಳಿಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸುವ ಅಧಿಕಾರವನ್ನು ಹೊಂದಿವೆ. ಈ ವೇತನವನ್ನು ಆಯಾ ಉದ್ಯಮ, ಭೌಗೋಳಿಕ ಪ್ರದೇಶ ಮತ್ತು ಕಾರ್ಮಿಕರ ಕೌಶಲ್ಯದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಕೆಲಸದ ಅವಧಿ. ಈ ಕಾಯ್ದೆಯು ದಿನಕ್ಕೆ 8 ಗಂಟೆಗಳ ಸಾಮಾನ್ಯ ಕೆಲಸದ ಸಮಯವನ್ನು ನಿರ್ಧರಿಸುತ್ತದೆ. 1 ಗಂಟೆಯ ವಿರಾಮವು ಇದರಲ್ಲಿ ಸೇರಿರುತ್ತದೆ. ಒಂದು ವೇಳೆ ಕಾರ್ಮಿಕರು ನಿಗದಿಪಡಿಸಿದ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ, ಅವರಿಗೆ ಹೆಚ್ಚುವರಿ ಸಮಯದ ಕೆಲಸಕ್ಕೆ ಓವರ್ ಟೈಮ್ ಸಾಮಾನ್ಯ ವೇತನಕ್ಕಿಂತ 2 ಪಟ್ಟು ವೇತನವನ್ನು ಪಾವತಿಸಬೇಕು. ಕಾಲಕಾಲಕ್ಕೆ ಪರಿಷ್ಕರಣೆ. ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ಕಾಲಕಾಲಕ್ಕೆ, ಸಾಮಾನ್ಯವಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅಗತ್ಯವಿದ್ದಾಗ ಪರಿಷ್ಕರಿಸಲಾಗುತ್ತದೆ. ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮತ್ತು ಇತರ ಆರ್ಥಿಕ ಅಂಶಗಳನ್ನು ಆಧರಿಸಿ ಈ ಪರಿಷ್ಕರಣೆ ಮಾಡಲಾಗುತ್ತದೆ. ದಾಖಲೆಗಳ ನಿರ್ವಹಣೆ. ಉದ್ಯೋಗದಾತರು ಕನಿಷ್ಠ ವೇತನ ಪಾವತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು, ರಿಜಿಸ್ಟರ್ಗಳು ಮತ್ತು ಪಾವತಿ ವಿವರಗಳು ಕಡ್ಡಾಯವಾಗಿ ನಿರ್ವಹಿಸಬೇಕು. ಇದು ಕಾಯ್ದೆಯ ಅನುಷ್ಠಾನವನ್ನು ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಕಾಯ್ದೆಯ ಅನುಷ್ಠಾನ. ಕನಿಷ್ಠ ಕೂಲಿ ಕಾಯ್ದೆ 1948 ರ ಅಡಿಯಲ್ಲಿ ಕಾರ್ಮಿಕರಿಗೆ ನಿಗದಿತ ವೇತನ ಪಾವತಿಯಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಿ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಮೇಲ್ವಿಚಾರಣೆ ಮಾಡುತ್ತಾರೆ. ಒಂದು ವೇಳೆ ಯಾವುದೇ ಉದ್ಯೋಗದಾತರು ಈ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಅವರಿಗೆ ದಂಡ ಮತ್ತು ಕಾನೂನು ಕ್ರಮದ ಶಿಕ್ಷೆ ವಿಧಿಸಲಾಗುತ್ತದೆ. ಈ ಕಾಯ್ದೆಯು ಅಸಂಘಟಿತ ವಲಯದ ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಸಹಾಯ ಮಾಡಿದೆ.